ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಪಯಣ ಎಲ್ಲಿಗೆ ಸಾಗ್ತಾ ಇದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ನಾನು, ಅಮ್ಮ, ತಂಗಿ ಮತ್ತು ನನ್ನ ಮಗ ಮತ್ತು ನನ್ನ ಕಸಿನ್ ಬ್ರದರ್ ಕೂಡ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನನ್ನ ವಿಡಿಯೋಗಳಲ್ಲಿ ನೋಡ್ತಾ ಹೋಗಿ ನೀವು. ನೋಡಿ ಅವನು ಏನು ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ. ದಾರಿಲಿ ಹೋಗ್ತಾ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳು ಸಿಗುತ್ತೆ ನೋಡುವಂಥದ್ದು. ಬಟ್ ನಾವೆಲ್ಲೂ ಕಾರ್ ನಿಲ್ಲಿಸಲಿಲ್ಲ, ಬೇಗ ಹೋಗಬೇಕಾಗಿತ್ತು ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೀದಾ ಹೋದ್ವಿ. ನಾವು ಯಾವಾಗಲೂ ಹೋಗ್ತಾ ಇರ್ತೀವಲ್ವ, ನೋಡಿದ್ದೀವಿ ಆಲ್ಮೋಸ್ಟ್. ಮತ್ತು ನಮಗೆ ಸಿಕ್ಕಿದ್ದೆ ಆಗುಂಬೆ ಘಾಟಿ ಸೆಕ್ಷನು. ಅದೊಂದು 14 ರೌಂಡ್ ಹೊಡಿಯೋಷ್ಟರೊಳಗೆ ನಾನು ವಾಮಿಟ್ ಸ್ಟಾರ್ಟ್ ಮಾಡಿಬಿಟ್ಟೆ. ಅವಳಂತೂ ಫುಲ್ ಪೇಷಂಟ್ ಥರನೇ ಆಗೋಗ್ಬಿಟ್ಟಿದ್ಲು. ಅವಳನ್ನ ನೋಡಿ ನೋಡಿ ನಾನು ಕೂಡ ವಾಮಿಟ್ ಮಾಡಿದೆ. ಯಾವಾಗಪ್ಪ ಇದು ಮುಗಿಯುತ್ತೆ ಅನ್ನಿಸ್ತಾ ಇತ್ತು. ಹಾಗೆ ಹೀಗೆ ನಾವು ಮಾತಾಡಿಕೊಂಡು ಹೋದ್ವಿ, ಬೇಗನೆ ಮುಗೀತು. ನಾವೆಲ್ಲಾದರೂ ಗಾಡಿ ನಿಲ್ಲಿಸಿದ್ದೀವಿ ಅಂದರೆ ಅದು ಈ ವಾಮಿಟ್ಗೋಸ್ಕರನೇ. ಅವಳಂತೂ ಸಿಕ್ಕಾಬಡೆ ವಾಮಿಟ್ ಮಾಡ್ತಾಯಿದ್ಲು. ಹಾಗಾಗಿ ಆ ಪ್ಲೇಸ್ ಕೂಡ, ಅಲ್ಲಿ ದಾರಿ ಸ್ವಲ್ಪ ಚೆನ್ನಾಗಿತ್ತು, ತಣ್ಣಗಿತ್ತು. ಅಲ್ಲಿ ನಿಲ್ಲಿಸಿ ನಾನು ಅವಳು ಇಬ್ಬರು ವಾಮಿಟ್ ಎಲ್ಲ ಮಾಡಿ ಸ್ವಲ್ಪ ಫೇಸೆಲ್ಲ ವಾಶ್ ಮಾಡಿಕೊಂಡು ಸೀದಾ ಹೊರಟ್ವಿ. ಆದಷ್ಟು ಬೇಗನೆ ತಲುಪಿದ್ವಿ. ಇದು ನಮ್ಮ ಅಜ್ಜಿ ಮನೆ. ಅಜ್ಜಿ ಮನೆ ಅಂದರೆ ನನ್ನ ಅಮ್ಮ ಅವರ ತಂಗಿ ಮನೆ. ನಾನು ಇವ್ರಿಗೆ ಅಜ್ಜಿ ಅಂತಲೇ ಹೇಳೋದು. ಸೊ ಇಲ್ಲಿಗೆ ಬಂದಿದ್ದೀವಿ. ಅಚ್ಚು ಹಾಯ್. ನನ್ನ ಮಗನಿಗೆ ಇದು ಹೊಸ ಜಾಗ, ಫಸ್ಟ್ ಟೈಮ್ ಬರ್ತಾ ಇರೋದವನು. ಹಾಗೆ ಆಚೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ನಮ್ಮಮ್ಮ ಅಂತೂ ಫುಲ್ ಖುಷಿಯಾಗ್ಬಿಟ್ರು. ಅಜ್ಜಿನ ಮತ್ತು ಅವ್ರ ತಂಗಿ ಎಲ್ಲ ಇದ್ದರು. ಸೊ ಹಾಗಾಗಿ ಅವ್ರನ್ನ ಮಾತಾಡಿಸ್ಲಿಕ್ಕೆ ಸೀದಾ ಒಳಗಡೆ ಹೋದರು. ನಾವಿನ್ನೂ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲೇ ನಿಂತಿದ್ವಿ. ಒಳಗಡೆ ಹೋಗ್ತಾ ಇದ್ದೀನಿ ನಾನು ಕೂಡ. ಹೀಗೆ ಮನೆಯೆಲ್ಲ ಒಂದು ರೌಂಡ್ ಹಾಕೋಣ ಅಂತೇಳಿ ರೌಂಡ್ ಹಾಕ್ತಾಯಿದ್ವಿ. ಆದಷ್ಟು ಬೇಗ ಎಲ್ಲ ಮುಗಿಸ್ಬೇಕು, ಸಂಜೆ ನಮಗೆ ಪ್ರೋಗ್ರಾಮ್ ಇರೋದ್ರಿಂದ ನಾವಿನ್ನೂ ಫ್ರೆಶಪ್ ಆಗಿ ಹೊರಡ್ಲಿಕ್ಕೆ ಉಂಟು. ಅಜ್ಜಿ ಕೋಳಿಗಳನ್ನೆಲ್ಲ ಸಾಕಿದ್ದಾರೆ. ನಾವು ಫ್ರೆಶಪ್ ಆಗಿ ಹೊರಟ್ವಿ ನಮ್ಮ ಇನ್ನೊಬ್ಬರು ಅಜ್ಜಿ ಮನೆಗೆ. ಇದಕ್ಕೆ ನಮ್ಮಮ್ಮ ದೇವ್ರ ಮನೆ ಅಂತ ಹೇಳ್ತಾರೆ, ಅದೇ ರೂಢಿ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಹಾಗೆ ಕರಿತೀವಿ. ಅಲ್ಲಿ ಪೂಜೆಗಳೆಲ್ಲ ನಡೀತಿರೋದ್ರಿಂದ ನಾವು ಬಂದಿರೋದು. ಸೊ ಹಾಗೆ ಅಜ್ಜಿ ಮನೆಗೆ ಹೋಗಿದ್ದೀವಿ. ಫೋಟೋಸ್ ತಗೊಳ್ತಿದ್ದಾರೆ ನಮ್ಮಮ್ಮ, ತಂಗಿ ಮತ್ತು ನಮ್ಮ ಅಕ್ಕ. ನಾವು ಸ್ವಲ್ಪ ಹೊತ್ತು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಪೂಜೆ ಇನ್ನೂ ಶುರುವಾಗಬೇಕಾಗಿತ್ತು, ಆ ಕಾರಣ. ಇದು ನಮ್ಮಮ್ಮ ಮತ್ತು ಅವರ ಅಕ್ಕ ತಂಗಿ 3 ಜನ. ಅವರಂತೂ ತುಂಬ ಖುಷಿಯಾಗಿಬಿಟ್ರು. ಮಾತಾಡ್ತಾ ಫೋಟೋಸ್ ವಿಡಿಯೋಸು ತಗೊಂಡ್ರು. ಆಮೇಲೆ ನನ್ನ ತಂಗಿ ನನ್ನ ಮಗನೂ ಕೂಡ ಸ್ವಲ್ಪ ಫೋಟೋಸ್ ತಗೊಂಡ್ರು. ದೊಡ್ಡಮ್ಮ ಅಂತ ಇದ್ದರು, ನಮ್ಮ ಮನೇಲಿ ನಡೆಯುವಂಥ ಎಲ್ಲ ಕಾರ್ಯಗಳನ್ನೂ ಕವರ್ ಮಾಡ್ಕೊ, ಎಲ್ಲದು ಫೋಟೋಸ್ ವಿಡಿಯೋಸ್ ತೆಗಿ, ಚೆನ್ನಾಗಾಗುತ್ತೆ ಅಂತ. ಹಾಗೆಯೇ ನನ್ನ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಈ ಪೂಜೆಗೆ ಹೋಗಿದ್ವಿ ಅನ್ನೋದು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.